ನಮಸ್ತೆ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಚಾನಲ್. ಕನ್ನಡ ವಾಹಿನಿಗೆ ಸ್ವಾಗತ. ಈ ಕ್ಲಾಸ್ನಲ್ಲಿ ನಾನು ಕಾಗುಣಿತಾಕ್ಷರಗಳಿಗೆ ಉದಾಹರಣೆಯನ್ನು ನಿಮಗೆ ಚಿರಪರಿಚಿತವಾದ ವಸ್ತು, ಪ್ರಾಣಿ ಹಾಗೂ ಸಂಗತಿಗಳೊಂದಿಗೆ ವಿವರಿಸುತ್ತಿದ್ದೇನೆ. ಇನ್ ದಿಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಕಾಗುಣಿತಾಕ್ಷರಗಳು ಅಂಡ್ ವಿತ್ ಫೆಮಿಲಿಯರ್ ಆಬ್ಜೆಕ್ಟ್ಸ್ ಅಂಡ್ ಫ್ಯಾಕ್ಟ್ಸ್. Okay, let us start. ಗುಣಿತಾಕ್ಷರ ಹಾಗೂ ಪದ ಸಹಿತ ಚಿತ್ರ. ಗುಣಿತಾಕ್ಷರ ಹಾಗೂ ಪದ ಸಹಿತ ಚಿತ್ರ. ಗುಣಿತಾಕ್ಷರ words with pictures. I hope that everyone has been practicing ಕಾಗುಣಿತಾಕ್ಷರಗಳು, right? ಕ ಕ ಕಿ ಕಿ ಕು ಕು ಕೃ ಕೆ ಕೆ ಕೈ ಕೋ ಕೋ ಕೌ ಕಂ ಕಹ. ಪದಗಳ ಅರ್ಥ ಮತ್ತು ಅವುಗಳಿಂದ ರಚಿಸಬಹುದಾದ ಸರಳ ವಾಕ್ಯಗಳು. ಪದಗಳ ಅರ್ಥ ಮತ್ತು ಅವುಗಳಿಂದ ರಚಿಸಬಹುದಾದ ಸರಳ ವಾಕ್ಯಗಳು. Meaning of the words and simple sentences that can be made from the words. First letter in ಕಾಗುಣಿತ, first letter is ಕ, right? ಕಾಗುಣಿತದಲ್ಲಿ ಮೊದಲನೇ ಲೆಟರ್ ಕ, right? ಕ ಖ ಕಿ ಕಿ like this, right? ಕ ಕ ಇಂದ ಕದ. ಕದ means ಬಾಗಿಲು. ಕದ ಡೋರ್. ಕದವನ್ನು ತೆಗಿ. or you can say ಬಾಗಿಲನ್ನು ತೆಗಿ. ನೀವು ಹೀಗೆ ಹೇಳ್ಬೋದು, ಬಾಗಿಲನ್ನು ತೆಗಿ. Open the door. Next one is after ಕ ಕಾ ಅಲ್ವಾ? ಫಸ್ಟ್ ಕ, ಮುಂದಿನದು ಕಾ. ಕಾಡು ಫಾರೆಸ್ಟ್. ಕಾಡು ಫಾರೆಸ್ಟ್. ಕಾಡಿನಲ್ಲಿ ದೊಡ್ಡ ಮರಗಳು ಇರುತ್ತವೆ. ಕಾಡಿನಲ್ಲಿ ದೊಡ್ಡ ಮರಗಳು ಇರುತ್ತವೆ. There are big trees in the forest. ಕಿಟಕಿ ವಿಂಡೋ. ಕಿಟಕಿ means what? Window. ಕಿಟಕಿ ಅಂದ್ರೆ ವಿಂಡೋ. ಕಿಟಕಿಯನ್ನು ತೆಗಿ. ಕಿಟಕಿಯನ್ನು ತೆಗಿ. Open the window. Next one is ಕ ಖ ಕಿ ಕಿ, right? ಕೀಲಿ. See the difference. ಇಲ್ಲಿ ಡಿಫರೆನ್ಸ್ ನೋಡಿ. ಇಲ್ಲಿ ಕಿ, ಕೀ, ದೀರ್ಘ ಇದೆ. ದೀರ್ಘ ಇದೆ ಅಲ್ವಾ? ಕಿ ಕೀ. ಕೀಲಿ. ಕೀ ಇದು ಮನೆಯ ಕೀಲಿ. ಇದು ಮನೆಯ ಕೀಲಿ. This is house key. Okay. After key, ಕು. ಕು ಕು ಕೃ ಕೆ, right? ಕು ಇಂದ ಕುರಿ ಶೀಪ್. ಕುರಿ ಒಂದು ಸಾಕು ಪ್ರಾಣಿ. A sheep is a domestic animal. Next one is ಕೂಸು. ಕೂಸು ಬೇಬಿ. ಕೂಸು ಬಹಳ ಮುದ್ದಾಗಿದೆ. Baby is very cute. Next one is after ಕು ಕೃ, right? ಕೃತಿ. ಕೃತಿ book. ಒಳ್ಳೆಯ ಪುಸ್ತಕಗಳನ್ನು ಓದಿ or ಒಳ್ಳೆಯ ಕೃತಿಗಳನ್ನು ಓದಿ. ಕೃತಿ ಅಂದ್ರೆ ಪುಸ್ತಕ. Another meaning in ಕನ್ನಡ, ಕೃತಿ means ಪುಸ್ತಕ. Okay? ಕೃತಿ ಬುಕ್ ಪುಸ್ತಕ. ಒಳ್ಳೆಯ ಪುಸ್ತಕಗಳನ್ನು ಓದಿ or ಒಳ್ಳೆಯ ಕೃತಿಗಳನ್ನು ಓದಿ. Read good books. Okay? Next one is ಕೆರೆ pond. ನಮ್ಮ ಮನೆಯ ಹತ್ತಿರ ಕೆರೆ ಇದೆ. There is a pond near our house. ನಮ್ಮ means our. ಮನೆಯ means house. ಹತ್ತಿರ means near. ಕೆರೆ means pond. Like this. Okay? After that, after K, now K, Kai, Ko, Kha, right? K, Kesha. First one is K. This one is K, Kesha. Hair. ಕೇಶ ಇನ್ನೊಂದು ಮೀನಿಂಗ್ ಕೂದಲು. ಕೇಶ ಮೀನ್ಸ್ ವಾಟ್? ಕೂದಲು. ಅನದರ್ ಮೀನಿಂಗ್ ಇನ್ ಕನ್ನಡ ಕೂದಲು. ನನ್ನ ಕೂದಲು ಉದ್ದವಾಗಿದೆ. ನನ್ನ ಆರ್ ಯು ಕ್ಯಾನ್ ಸೇ ಲೈಕ್ ದಿಸ್, ನನ್ನ ಕೇಶ ಉದ್ದವಾಗಿದೆ. ನನ್ನ ಕೂದಲು ಉದ್ದವಾಗಿದೆ. ಮೈ ಹೇರ್ ಈಸ್ ಲಾಂಗ್, ರೈಟ್? ಕೈ. ನೆಕ್ಸ್ಟ್ ಒನ್ ಇಸ್ ಆಫ್ಟರ್ ಕೆ ಕೈ, ರೈಟ್? ಹ್ಯಾಂಡ್. ಕೈ ಕುಲಕು ಶೇಕ್ ಹ್ಯಾಂಡ್. ಆಫ್ಟರ್ ಕೈ ಕೋ, ರೈಟ್? ಕೈ ಆದ್ಮೇಲೆ ಕೋ ಕೊಡ. ಪಾಟ್. ನೀರು ಪಾತ್ರೆಯಲ್ಲಿದೆ. ವಾಟರ್ ಈಸ್ ಇನ್ ದ
pot. After ko, ಕೋದ ನಂತರ ಕೋ ದೀರ್ಘ. This ko, you have to drag it ಅಲ್ವಾ, ನಾವು ಇದನ್ನ ಎಳೆದು ಓದ್ಬೇಕು. ಕೋತಿ ಮಂಕಿ. ಕೋತಿ ಬಾಳೆಹಣ್ಣು ತಿನ್ನುತ್ತಿದೆ. ಮಂಕಿ is eating banana. ಕೋತಿ ಬಾಳೆಹಣ್ಣು ತಿನ್ನುತ್ತಿದೆ. ಬಾಳೆಹಣ್ಣು means banana. Okay. Next one is cow. After ko, cow, right? Kaungu, betel nut. Actually, kaungu means adike. Normally we'll use adike word only. Adike ಅನ್ನೋ ಪದವನ್ನ ನಾವು ಯೂಸ್ ಮಾಡ್ತೇವೆ. But here ನಾನು ಕೌ ಅನ್ನ ಹೇಳೋದಕ್ಕೋಸ್ಕರ ಕೌಂಗು ಅನ್ನೋ ಪದವನ್ನ ಯೂಸ್ ಮಾಡಿದ್ದೆ. I used kaungu word. Okay. ನನ್ನ ಅಜ್ಜಿ ಕೌಂಗು ಆರ್ ಅಡಿಕೆ. ನನ್ನ ಅಜ್ಜಿ ಅಡಿಕೆ. ಕೌಂಗು ತಿನ್ನುತ್ತಾರೆ. My grandmother eat betel nut, right? After that, come, right? Cow, come, kaha, like this. Kankana, an ornamental band. Okay. ಮದುವೆಯಲ್ಲಿ ಕಂಕಣ ಕಟ್ಟುತ್ತಾರೆ. ಮದುವೆಯಲ್ಲಿ ಕಂಕಣ ಕಟ್ಟುತ್ತಾರೆ. All at the wedding, bracelet will be tied. At the wedding, bracelet will be tied, right? Kattutare means tied. Madveli means wedding. Kattu means tie. Okay. Kankana means bracelet. Or you can say ornamental band, like that. Okay. After come kaha. Kahadinda ಏನು ಇಲ್ಲ. Kaha, no, nothing. There is no word from kaha. Okay. Okay. Thank you for watching this video. ಈ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.